ಆತ್ಮೀಯ ಶರಣ ಬಂಧುಗಳೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತಿದೆ, ಬಸವಣ್ಣನವರ ಜಯಂತಿ ಕೇವಲ ಅದು ಜಯಂತಿಯಲ್ಲ, ಅದು ಜೀವನ ದರ್ಶನ. ಬಸವಣ್ಣನವರು 12ನೇ ಶತಮಾನದಲ್ಲಿ ಕೇವಲ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಬರಲಿಲ್ಲ, ಧಾರ್ಮಿಕ ಹೋರಾಟಗಾರರಾಗಿ ಬರಲಿಲ್ಲ. ಅವರು ಎಲ್ಲರ ಬದಲಾಗಿ ಕ್ರಾಂತಿಯ ಕಿಡಿಯಾಗಿ ನಮ್ಮ ಜಗತ್ತನ್ನು ಪ್ರವೇಶಿಸಿದಂತಹ ಮಹಾನ್ ಚೇತನ. ಬಹಳಷ್ಟು ಜನ ಇತ್ತೀಚಿನ ದಿನಮಾನದಲ್ಲಿ ಅವರನ್ನು ಜಾತಿಗೆ ರೆಸ್ಟ್ರಿಕ್ಟ್ ಮಾಡ್ತಾ ಇರೋದು ತುಂಬ ವಿಷಾದನೀಯ. ಯಾಕೆ ಅಂದರೆ ಬಸವಣ್ಣ ಯಾವುದೇ ಜಾತಿಯ ಯಾವುದೇ ಪರ್ಟಿಕ್ಯುಲರ್ ಧರ್ಮದ ಬಗ್ಗೆ ಹೋರಾಡಿದವರಲ್ಲ. ಶೋಷಿತ ವರ್ಗ ಏನಿತ್ತು, ಆ ಶೋಷಿತ ವರ್ಗವನ್ನು ಸಂಘಟಿಸಿದಂತಹ ಮಹಾನ್ ಚೇತನ. ಜೊತೆಗೆ ಏನು ನಾವು ಇವತ್ತು ನಮ್ಮ ಎಡಗೈಗೆ ಯಾವುದೇ ಸ್ಥಾನವನ್ನು ಕೊಟ್ಟಿಲ್ಲ, ಎಡಗೈ ಅಂದರೆ ಅದು ಕನಿಷ್ಠ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ವಿಶ್ವೇಶ್ವರನ ವಿಶ್ವರೂಪ ಅಂದರೆ ಇಷ್ಟಲಿಂಗವನ್ನು ನಮ್ಮ ಅಂಗೈಯಲ್ಲಿರಿಸಿ ಅದರಲ್ಲೂ ವಿಶೇಷವಾಗಿ ಎಡಗೈನಲ್ಲಿಟ್ಟು ಪೂಜಿಸುವಂತಹ ಭಾಗ್ಯವನ್ನು ದೊರಕಿಸಿಕೊಟ್ಟಂತಹ ಮಹಾನ್ ಚೇತನ. ಹಾಗೇನೆ ಕಾಯಕಕ್ಕೆ ಸ್ಪಿರಿಚುವಲ್ ಆಸ್ಪೆಕ್ಟನ್ನು ನೀಡಿದಂತಹ ಮಹಾನ್ ವ್ಯಕ್ತಿ. ನೀವು ನೋಡಿರ್ಬೋದು, ಕೆಲವೊಮ್ಮೆ ಅಂಬೇಡ್ಕರ್ ಅವರ ಏನು ನಮ್ಮ ಸಾಂವಿಧಾನಿಕ ಮಾಹಿತಿಗಳಿವೆ ಅವು ಬಸವಣ್ಣನವರನ್ನ ಹೋಲಿಕೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರನ್ನು ಸ್ಮರಿಸೋಣ, ಬಸವಣ್ಣನವರ ಆದರ್ಶಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.